ನೋಡಿ, ನಮ್ಮ ದೇಹದಲ್ಲಿರುವ ಅಂಗಾಂಗಗಳು ನಮ್ಮ ಜೊತೆ ಚೆನ್ನಾಗಿರೋವರೆಗೂ ನಮ್ಗೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ನಮಗೆಲ್ಲ ಧ್ವನಿಪೆಟ್ಟಿಗೆ ಚೆನ್ನಾಗಿದೆ ಈಗ, ಅದಕ್ಕೋಸ್ಕರ ಅವಶ್ಯಕತೆ ಇರಲಿ ಇಲ್ಲದೇ ಇರಲಿ ಮಾತಾಡ್ತಾನೇ ಇರ್ತೀವಿ. ಆದರೆ ದುರ್ಗೆಯಂಗೆ ಮಾತಾಡೋದೇ ಇವತ್ತೊಂದು ತ್ರಾಸಿನ ಕೆಲಸ. ಯಾರ್ದೋ ಒಂದು ಸಹಾಯದಿಂದ ನೆರವಿಂದ ಮಾತಾಡುವ ಆ ಒಂದು ವಿಶೇಷ ಉಪಕರಣ ಇದೆ, ಅದನ್ನು ಅಳವಡಿಸ್ಕೊಂಡಿರುವ ದುರ್ಗಯ್ಯ, ಅವನ ಜೊತೆ ಇವಾಗ ಸ್ವಲ್ಪ ಮಾತಾಡೋಣ. ದುರ್ಗಯ್ಯ, ಈಗ ನಿಮಗೆ ಒಂದು ಮಾತಾಡೋಕ್ಕೂ ಕೂಡ ಬಹಳ ಕಷ್ಟ ಆಗ್ತಾಯಿದೆ. ನೀವು ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು ಒಂದ್ಸಲ ಹೇಳಿ. ಬೆಟ್ಟ ಮುಚ್ಚಿಕೊಂಡು ಮಾತಾಡಬೇಕು ಸ್ವಾಮಿ. ಬೆಟ್ಟ ಹಾಕೊಂಡಾಗ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ. ಹೋಲ್ಗೆ ಬೆಟ್ಟ ಹಾಕೊಂಡು ಮಾತಾಡಿದ್ರೆ ಧ್ವನಿ ಬಂದದೆ ಬಾಯಿಲಿ, ಆ ರೀತಿ ಮಾತಾಡೋದು ಅದ್ಯ. ಇದನ್ನು ತೆಗೆದುಕೊಂಡ್ರೆ ಮಾತಾಡೋಕ್ಕಾಗೋದಿಲ್ಲ. ಎಷ್ಟು ವರ್ಷದಿಂದ ಈ ರೀತಿ ಆ ಒಂದು ಧ್ವನಿ ಪೆಟ್ಟಿಗೆ ಇಲ್ಲದೇ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರದು ನೀವು? ಬಲಿವಾಗಿ ಈಗ ಆಪರೇಷನ್ ಮಾಡುವವರೆಗೂ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಬಂದ್ಕಿಂದಾಗುವವರೆಗೂ ನಾನು ಮಾತಾಡ್ತೀನಿ ಚೆನ್ನಾಗೆ. ನಿಮಗೆ ಈ ರೀತಿ ಬರಲಿಕ್ಕೆ ಕಾರಣ ಕ್ಯಾನ್ಸರ್ ಅಂತ ನಿಮ್ಗೆ ಗೊತ್ತಿದೆ. ಹೇಗೆ ನಿಮಗೆ ಈ ತಂಬಾಕಿನ ಚಟ ಹೇಗೆ ಪ್ರಾರಂಭ ಆಯಿತು ನಿಮಗೆ? ಬೀಡಿ ಸಿಗರೇಟು ಸೇರ್ತಾ ಇದ್ದೆ. ಸುಮಾರು 15 ವರ್ಷಕ್ಕೆ ದೂರ ಮಾಡಿದ್ದಾರೆ. ಈಗ ವಯಸ್ಸು ಅದನ್ನೇ ಸೇರ್ಕೊಂಡ್ಬಂದು ಮತ್ತೆ ಬಂದು ಈ ಹಂಚು ಪಾನ್ ಪರಾಗು ಇವೆಲ್ಲ ಬಂದು ಪಾನ್ ಪರಾಗು ಕೂಡ ಶುರು ಮಾಡಿದ್ವಿ. ಎಲ್ಲ ಮಾಡ್ಬಿಟ್ಟೆ. ಇದಾಯ್ತೆ ಅದು ಅದಾಯ್ತೆ ಇದು ಎಲ್ಲ ವೈಜ್ಞಾನಿಕ ಕ್ಲೋಸ್ ಮಾಡ್ಕೊಂಡ್ಬಂದೆ. ಅದನ್ನು ಯಾರಾದ್ರೂ ಬಿಟ್ಟಿಲ್ಲ. ನಿಮ್ಗೆ ಯಾರು ಕೂಡ ಅವಾಗ ನೋಡು ಸಿಗರೇಟು ಬಿಡಿ ಸೇದ್ಬೇಡ, ಪಾನ್ ಪರಾಗ ಒಳ್ಳೇದಲ್ಲ ಅಂತ ಬುದ್ಧಿ ಹೇಳಿಲ್ವಾ ನಿಮಗೆ? ಯಾರು ಹೇಳಕ್ಕೂ ಇಷ್ಟ ತಿಳುವಳಿಕೆನೂ ಇರಲಿಲ್ಲ ಸ್ವಾಮಿ. ಮೊದಲು ಯಾರು ಹೇಳೋರು ಎಲ್ಲರೂ ಅವರು ತಿನ್ನೋರಲ್ಲ, ಎಲ್ಲರೂ ತಿನ್ನೋರೇ ನಿಮ್ಮ ಜೊತೆ ತಿನ್ನೋರೇ ಅಲ್ಲ. ನಮ್ಮ ತಂದೆ ಬಿಡಿ ಕುಡಿತಾ ಇದ್ವು, ನಾವು ಕುಡಿತಾ ಇದ್ವು. ಅದು ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟು ಈಗ ಆ ರೀತಿ ಮಾಡ್ಕೊಂಡು ಬಂದು ನೋವಾಗ್ದಾಗ ಈಗ ಇವತ್ತು ನಿಮ್ಗೆ ಈ ಪರಿಸ್ಥಿತಿ ಇದೆ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಾವು 2 ಗಂಡು ಮಕ್ಕಳಿದ್ದಾರೆ. ಗಂಡು ಮಕ್ಳು ಏನಾರು ಇವಾಗ ನಿಮ್ಮನ್ನು ನೋಡಿ ಆದರೂ ಕೂಡ ಬುದ್ಧಿ ಕಲ್ತಿದ್ದಾರಾ? ಅವ್ರು ಯಾವ ಕಸುಬು ಇಲ್ಲ ಸ್ವಾಮಿ. ಅವ್ರಿಗೆ ಯಾವುದು ಚಟ ಇಲ್ಲ, ಯಾವ ಚಟನೂ ಇಲ್ಲ. ಒಬ್ಬ ಮಗನಿಗೆ ಬುದ್ಧಿಮಾಂದ್ಯತೆ. ನಿಮ್ಮ ಒಬ್ಬ ಮಗನಿಗೆ ಬುದ್ಧಿಮಾಂದ್ಯತೆ. ಅವ್ರಿಗೆ ಇನ್ನೊಬ್ಬ ಎಲ್ಲೋ ಇಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಇವರು ಅವರೊಬ್ಬರೇ ನಡೆಸಬೇಕು. ವಿಶಾಲ್ರವರೇ, ಇವ್ರದ್ದು ಈ ರೀತಿ ಒಂದು ಪರಿಸ್ಥಿತಿ ಬಂದಿದೆ ಧ್ವನಿಪೆಟ್ಟಿಗೆ, ಅದರದ್ದು ಸ್ವಲ್ಪ ವಿವರಣೆ ಸ್ವಲ್ಪ ಕೊಡ್ತೀರಾ ನೀವು ಒಬ್ಬರು ವೈದ್ಯರಾಗಿ? ಸರ್, ಇವರು ನಮ್ಮ ಕಡೆ ಹಾಸ್ಪಿಟ್ಲಿಗೆ ಬರುವಾಗ ಇವರಿಗೆ ಮೊದಲು ಧ್ವನಿ ಚೇಂಜ್ ಆಗಿತ್ತು ಮಾತಾಡಲಿಕ್ಕೆ. ಮೆಲ್ಲನೆ ತಿಂಗಳು ಹೋಗ್ತಾ ಇದ್ದಾಗ ಅವರಿಗೆ ಉಸಿರಾಡೋಕ್ಕೂ ಕಷ್ಟ ಆಯಿತು. ಸೊ ಸ್ವಲ್ಪ ದಿನದ ನಂತರ ಉಸಿರಾಡೋಕ್ಕೆ ಯಾವಾಗ ತೀವ್ರವಾಗಿ ಕಷ್ಟ ಆದಾಗ ಅವ್ರು ನಮ್ಮ ಕಡೆ ಬಂದಿದ್ದರು. ಆವಾಗ ಎಮರ್ಜೆನ್ಸಿಯಲ್ಲಿ ಒಂದು ಗಂಟಲಿನ ಕೆಳಗಡೆ ಒಂದು ತೂತು ಮಾಡಿ ಮತ್ತೆ ಟೆಸ್ಟಿಂಗ್ ಮಾಡುವಾಗ ಅದು ಕ್ಯಾನ್ಸರ್ ಹೇಳಿ ಗೊತ್ತಾಯಿತು. ಅದಾದಮೇಲೆ ನಾವು ಈ ಧ್ವನಿಪೆಟ್ಟಿಗೆನ ತೆಗಿಬೇಕಾಯಿತು. ಯಾಕಂದರೆ ಒಂದ್ಸತಿ ಕ್ಯಾನ್ಸರ್ ಬಂದ ಮೇಲೆ ಈ ಧ್ವನಿಪೆಟ್ಟಿಗೆ ಇದು ಕೆಲಸ ಅದು ಮಾಡೋಕ್ಕೆ ಆಗೋದಿಲ್ಲ. ಸೊ ಆ ಧ್ವನಿಪೆಟ್ಟಿಗೆನ ತೆಗಿಲೇಬೇಕಾಗತ್ತೆ. ಇದು ಅಡ್ವಾನ್ಸ್ ಕ್ಯಾನ್ಸರಲ್ಲಿ, ಯಾಕಂದರೆ ದುರ್ಗಾ ಅವರಿಗೆ ಸ್ಟೇಜ್ 4 ಕ್ಯಾನ್ಸರ್ ಇತ್ತು. ಸೊ ಅಂಥ ಸ್ಥಿತಿಯಲ್ಲಿ ಧ್ವನಿಪೆಟ್ಟಿಗೆ ತೆಗೆದಾದ ಮೇಲೆ ನಾವು ಅವ್ರದ್ದು ಯೂಶ್ವಲಿ ಈಗ ಧ್ವನಿಪೆಟ್ಟಿಗೆ ತೆಗೆದಾದ ಮೇಲೆ ಮಾತಾಡೋಕ್ಕೆ ಆಗೋದಿಲ್ಲ ನೀವು ಹೇಳಿದಾಗೆ ಧ್ವನಿಪೆಟ್ಟಿಗೆ ತೆಗೆದಾದ ಮೇಲೆ. ಆದರೂ ಇವರಲ್ಲಿ ಒಂದು ಸ್ಪೆಷಲ್ ಪ್ರಾಸೆಸ್ ಹಾಕಿದರೆ ಅವರು ಮಾತಾಡಬಹುದು. ಈ ಸ್ಪೆಷಲ್ ಪ್ರಾಸೆಸ್ ಇದು ಊಟದ ನಳ್ಳಿ ಮತ್ತು ಧ್ವನಿಪೆಟ್ಟಿಗೆಯನ್ನು ಹೇಳುವಾಗ ನನಗೆ ಅನಿಸುತ್ತೆ ಡಾಕ್ಟ್ರೇ, ಬಹಳಷ್ಟು ಜನ ಧ್ವನಿ ಇರೋರು ಈ ಕ್ಯಾನ್ಸರ್ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ. ಧ್ವನಿಪೆಟ್ಟಿಗೆ ಕಳೆದುಕೊಂಡ ಒಬ್ಬ ದುರ್ಗಯ್ಯ ಇವತ್ತು ಆ ಕ್ಯಾನ್ಸರ್ ವಿರುದ್ಧ ಧ್ವನಿ ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಒಂದು ರೀತಿ ವಿಪರ್ಯಾಸ ಅಲ್ವಾ ಇದು? ಡೆಫಿನೆಟ್ಲಿ ಸತ್ಯವಾಗಿ ಅದೊಂದು ಹೇಳಿ. ಸೊ ಈ ಪ್ರಾಸೆಸನ್ನು ನಮಗೆ ಒಂದು ಮಾತು ನಿಮ್ಮ ಗಮನಕ್ಕೆ ತರಬೇಕು ಸರ್. ಈ ಪ್ರಾಸೆಸಸ್ ದುರ್ಗಾ ಅವರಿಗೆ ಡೊನೇಟ್ ಮಾಡಿದವರು ನಮ್ಮ ಇನ್ನೊಬ್ಬರು ಕ್ಯಾನ್ಸರ್ ಪೇಷಂಟ್. ಅವರು ತೀರ್ಕೊಂಡಾದ ಮೇಲೆ ಈ ಪ್ರಾಸೆಸನ್ನು ಡೊನೇಟ್ ಮಾಡಿ ಆ ಪ್ರಾಸೆಸಸ್ ಮೂಲಕ ಇವರು ಮಾತಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳಿದರು ಆ ಪ್ರಾಸೆಸ್ ಮೂಲಕ ಬೇರೆ 4 ಜನರಿಗೆ ಒಳ್ಳೆ ಆಗ್ಬೇಕು ಹೇಳಿ ನನ್ನ ಧ್ವನಿ ಸಿಕ್ಕಿದ್ದ ವಾಪಸ್ಸನ್ನು 4 ಜನರಿಗೆ ಸಮಾಜ ಆ ರೀತಿ ಬೇರೆಯವರು ಇವ್ರಿಗೆ ಸಹಾಯ ಮಾಡೋದಕ್ಕೆ ಆ ಧ್ವನಿಪೆಟ್ಟಿಗೆನ ಇದು ವಿರುದ್ಧ ನಾನು ಜಾಗೃತಿ ಉಂಟು ಮಾಡೋಕ್ಕೆ ಹೋಗ್ತಿದ್ದೇನೆ. ದುರ್ಗಯ್ಯನವರೇ, ನೀವು ನಿಜವಾಗ್ಲೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಮುಂದೆ ಬಂದು ಮುಂಚೂಣಿಯಲ್ಲಿ ಇದು ಮಾಡ್ತಾರೆ. ನಿಮಗೆ ನಿಜವಾಗ್ಲೂ ಕೂಡ ಸಮಾಜ ದೃಷ್ಟಿಯಿಂದ ನಾನು ಧನ್ಯವಾದಗಳನ್ನ ಹೇಳ್ತೀನಿ.
ಇದು ದುರ್ಗಯ್ಯವರ ಒಂದು ಕಥೆ. ದುರ್ಗಯ್ಯವರ ಕತೆ ಸಮಾಜದ ವ್ಯಥೆ ಅನ್ನೋದನ್ನ ನಾವು ಕಟ್ಕೊಳ್ಬೇಕು. ನಮ್ಮ ಜೊತೆ ಇನ್ನೊಬ್ಬರು ಇದ್ದಾರೆ. ಆಕೆ ಮಹಿಳೆ. ಆಕೆ ಹೆಸರು ರಾಮಕ್ಕ. ಆಕೆನೂ ಕೂಡ ಕ್ಯಾನ್ಸರ್ ಪೇಷಂಟ್. ಆಕೆ ಬಾಣಂತನದ ವೇಳೆಯಲ್ಲಿ ಈ ಹವ್ಯಾಸ ಅಂಟ್ಕೊಳ್ತು. ಹವ್ಯಾಸದ ಬಗ್ಗೆ ಹೇಳ್ತಾರೆ, ಹ್ಯಾಬಿಟ್ ಅಂತ ಹೇಳ್ತಾರೆ. ಹ್ಯಾಬಿಟ್ ಎಷ್ಟು ಅಪಾಯಕರ ಅಂದರೆ HABITನಲ್ಲಿ ಹೆಚ್ಚು ತೆಗೆದರೆ ಬಿಟ್ಟು ಉಳಿಯುತ್ತೆ, ಎ ತೆಗೆದರೆ ಬಿಟ್ಟು ಉಳಿಯುತ್ತೆ, ಬಿ ತೆಗೆದರೆ ಇಟ್ಟು ಉಳಿಯುತ್ತೆ ಅಂತ ಹೇಳ್ತಾರೆ. ಒಂದು ಸಲ ಅದು ಬಂದರೆ ನಿಮ್ಮನ್ನ ಆ ರೀತಿ ಇಟ್ಕೊಳ್ಳುತ್ತೆ ಅಂತ ಬಲ್ಲವರು ಹೇಳ್ತಾರೆ. ಇವತ್ತು ರಾಮಕ್ಕ ಆ ಒಂದು ಬಾಣಂತನ ಬಂದಾಗ ಅಭ್ಯಾಸ ಮಾಡಿಕೊಂಡಿದ್ದು, ಯಾವಾಗಲೂ ದವಡೆಯಲ್ಲಿ ತಂಬಾಕನ್ನು ಬಲವಾಗಿ ಕಚ್ಚಿಟ್ಕೊಂಡು ಇವತ್ತು ತನ್ನ ಮುಖದ ಸೌಂದರ್ಯವನ್ನೇ ಕಳ್ಕೊಂಡು, ದವಡೆನೇ ಕಳ್ಕೊಂಡು ಇವತ್ತು ಒಂದು ಸಾಕ್ಷೀಭೂತರಾಗಿ ನಮ್ಮ ಮುಂದೆ ಇದ್ದಾರೆ. ಇವ್ರ ಬಗ್ಗೆ ನಾವು ಬ್ರೇಕ್ ನಂತರ ತಿಳ್ಕೊಳ್ಳೋಣ. ಹೆಸರು ರಾಮಕ್ಕ. ವಯಸ್ಸು 50 ದಾಟಿದೆ. ಒಬ್ಬ ಮಗನಿದ್ದಾನೆ. ಈಕೆ ರಾಮಕ್ಕ. ಈಕೆಗೆ ದವಡೆಯೇ ಇಲ್ಲ. ಮುಖ ಒಂದು ಕಡೆ ವಾಲಿದಂತೆ ಕಂಡುಬರುತ್ತೆ. ಗಡ್ಡೆಯಂತೆ ಅಂಟಿಕೊಂಡು ಕೂತಿದೆ ಕ್ಯಾನ್ಸರ್. 30 ವರ್ಷದಿಂದ ಹಾಕೊಳ್ಳೋದು ರೂಢಿ ಮಾಡ್ಕೊಂಡೆ. ಆಮೇಲೆ ಚೆನ್ನಾಗೇ ಏನೂ ಆಗಿಲ್ಲ. ಆಮೇಲೆ ಒಂದು ಸಣ್ಣ ಒಂದು ಎಲ್ಡಲ್ಲಿನ ಸೊಂಡೆಗೆ ಒಂದು ಗುಳ್ಳೆ ಆಯಿತು, ಸಣ್ಣದು. ಆ ಗುಳ್ಳೆ ಆಗಿದ್ದು ಅದು ಈ ಥರ ಆಗೋದು. ಆಮೇಲೆ ತುಮಕೂರಲ್ಲಿ ಮೆಡಿಕಲಲ್ಲಿ ಆಪ್ರೇಷನ್ ಆಯಿತು ಫಸ್ಟ್ನೇದು. ಆಮೇಲೆ ತಿರ್ಗಾ ಮತ್ತೆ ಹಂಗೆ ಆಯಿತು. ತಿರ್ಗಾನು ಆಪ್ರೇಷನ್ ಆಯಿತು. ತಿರ್ಗಾ ಅಲ್ಲೇ ಡಾಕ್ಟ್ರು ನಮ್ಮ ವಿಶಾಲ್ ಸಾರ್ ಹತ್ರ ಕಳಿಸ್ಕೊಟ್ರು. ರಾಮಕ್ಕನವರಿಗೆ ತಂಬಾಕು ಚಟ ಅಂಟಿಕೊಂಡದ್ದು 20ನೇ ವಯಸ್ಸಿನಲ್ಲಿ. ಬಾಣಂತನದ ವೇಳೆ ಹಲ್ಲಿನಲ್ಲಿ ಕಚ್ಚಿ ಹಿಡಿಯುತ್ತಿದ್ದ ತಂಬಾಕು ಈಗ ದವಡೆಯನ್ನೇ ತಿಂದು ಹಾಕಿದೆ. ರಾಮಕ್ಕ ಈಗ ಅನ್ನವನ್ನೂ ತಿನ್ನುತ್ತಿಲ್ಲ. ಗಂಜಿಯಷ್ಟೇ ಜೀವನಾಧಾರ. ಮುಖ ಕೆಟ್ಟಿರೋದ್ರಿಂದ ನೆಂಟರಿಷ್ಟರ ಮನೆಯಲ್ಲಿ ನಡೆಯುವ ಮದುವೆ, ನಾಮಕರಣದಂತಹ ಶುಭ ಸಮಾರಂಭಗಳಿಗೂ ಹೋಗೋದಿಲ್ಲ. ನಮ್ಮ ತಾಯಿ ಚೆನ್ನಾಗೇ ಇದ್ದರು. ಕಾಯಿಲೆ ಸ್ಟಾರ್ಟ್ ಆದಮೇಲೆ ಈ ಥರ ಸಣ್ಣಗಾಗಿದ್ದಾರೆ, ಮತ್ತು ಫೇಸ್ ಎಲ್ಲ ಚೇಂಜ್ ಆಗಿದೆ. ಆಪ್ರೇಷನ್ ಮಾಡಿದಾಗಂತೂ ಫೇಸ್ ನೋಡಿದ್ರೆ ತುಂಬಾ ಭಯ ಆಗೋದು. ಯಾಕೆಂದರೆ ಅದು ಆ ಪಿನ್ಗಳೆಲ್ಲ ಇದು ಹೊಡೆದಿದ್ರು, ಅದಕ್ಕೋಸ್ಕರ ತುಂಬಾ ಭಯ ಆಗೋದು. ಈಗಲೂ ಸ್ವಲ್ಪ ನಮ್ಮ ತಾಯಿ ಯಾವಾಗಲೂ ಖರ್ಚು ಕಟ್ಕೊಂಡೇ ಓಡಾಡ್ತಾ ಇರ್ತಾರೆ. ಯಾಕೆಂದರೆ ಫೇಸು ಸ್ವಲ್ಪ ಇದಾಗಿದೆಯಲ್ಲ, ಒಳಗಡೆ ಹೋಗಿದೆಯಲ್ಲ. ತಂಬಾಕು ಕಡ್ಡಿ ಪುಡಿ ಅಂದರೆ ಖುಷಿ ಪಡುತ್ತಿದ್ದ ರಾಮಕ್ಕ ಈಗ ಅದರ ಹೆಸರು ಕೇಳಿದ್ರೆ ಮುಖ ತಿರುಗಿಸಿಕೊಳ್ತಾರೆ. ಅವರ ಮುಖದ ಸೌಂದರ್ಯವನ್ನೇ ಕಿತ್ತುಕೊಂಡ ತಂಬಾಕನ್ನ ಈಗೇನೋ ಅವರು ದೂರ ಮಾಡಿಕೊಂಡಿದ್ದಾರೆ. ಆದರೆ 16 ವರ್ಷ ಖುಷಿ ಕೊಟ್ಟಿದ್ದ ತಂಬಾಕು ಅವರ ಬದುಕಿನ ಸಂತಸವನ್ನೇ ಕಿತ್ತುಕೊಂಡು ಬಿಟ್ಟಿದೆ. ಕ್ಯಾಮರಾಮನ್ ಕೃಷ್ಣ ಜೊತೆ ರಜನಿ, ಸುವರ್ಣ ನ್ಯೂಸ್, ಬೆಂಗಳೂರು. ರಾಮಕ್ಕಂದು ಕೂಡ ಕಥೆನ ನಾವು ನೋಡಿದ್ದೀವಿ, ಅವರ ಮಗನ ಬಾಯಿಂದನೂ ಕೂಡ ಕೇಳಿದ್ದೀವಿ. ರಾಮಕ್ಕ ಒಂದು ಚಟಕ್ಕೆ ಬಿದ್ದಾಗ ಯಾವ ರೀತಿ ಅನೇಕ ಸಂಗತಿಗಳು ಕಳ್ಕೊಳ್ತಾನೆ ಒಬ್ಬ ವ್ಯಕ್ತಿ ಅನ್ನೋದಕ್ಕೆ ಜೀವಂತ ಸಾಕ್ಷಿ. ಧ್ವನಿ ಪೆಟ್ಟಿಗೆಯನ್ನು ಕಳ್ಕೊಂಡ ದುರ್ಗಯ್ಯ ಇದ್ದಾರೆ, ಕಣ್ಣನ್ನು ಕಳ್ಕೊಂಡ ರಾಜೇಶ್ ಇದ್ದಾರೆ. ಈಗ ಮುಖದ ಸೌಂದರ್ಯವನ್ನೇ ದವಡೆನೇ ಕಳ್ಕೊಂಡು ನಮ್ಮ ಮುಂದೆ ಕೂತಿರುವ ರಾಮಕ್ಕ ಇದ್ದಾರೆ. ರಾಮಕ್ಕ, ಎಷ್ಟು ಜನ ಇದ್ದಾರೆ ನಿಮ್ಮ ಮನೇಲಿ ಮಕ್ಕಳು? ಮಕ್ಕಳು ಇಬ್ಬರೇ ಸರ್, ಒಬ್ಬ ಮಗಳು ಒಬ್ಬ ಮಗ. ಓಕೆ. ನಿನಗೆ ಯಾರಮ್ಮ ಫಸ್ಟು ಆ ತಂಬಾಕಿಂದು ಚಟ ಹಚ್ಚಿದ್ದು? ಹಿಂಗೆ ಮನೆಯಲ್ಲಿ ನಮ್ಮ ತಾಯಿಯರು ಹಾಕ್ಕೊಳ್ಳೋದು. ಆಮೇಲೆ ಈ ಜನಗಳೆಲ್ಲ ಬರೋದಲ್ಲ, ನೋಡೋಕ್ಕೆ ಬರೋದೆಲ್ಲ ಕೊಡೋದು ಸರ್, ಹಾಕ್ಕೊಂಡು ಕೊತ್ಕೊಂಡ್ಬಿಟ್ಟು ಹಾಕ್ಕೊಂಡು. ನಾವು ರಾಮಕ್ಕನ ಜೊತೆ, ಆಕೆಯ ಜೀವನದ ಜೊತೆ ಸರ್ಸಾಟ ಆಡಿ ಆಕೆಯ ಮುಖದ ಲಕ್ಷಣವನ್ನೇ ಕಿತ್ಕೊಂಡ ತಂಬಾಕಿನ ಜೊತೆ ಆಕೆಯ ಸಹವಾಸನ ತಿಳ್ಕೊಳ್ಳೋಕ್ಕೆ ಮುಂದೆ ಮಾತಾಡೋಣ. ಈಗ ಒಂದು ಪುಟ್ಟ ಬ್ರೇಕ್ ನಂತರ ನಾವು ಭೇಟಿ ಮಾಡೋಣ.
ಸಿಗರೆಟ್ ಸೇದೋದನ್ನ, ಗುಟ್ಕಾ ಹಾಕೋದನ್ನ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ವಾ? ಎಂಜಾಯ್ ಮಾಡಿ, ಆದರೆ ಮರಿಬೇಡಿ, ಕ್ಯಾನ್ಸರ್ ಎಂಬ ಮಹಾಮಾರಿ ನಿಮ್ಮ ಜೀವನವನ್ನ ಇಂಚಿಂಚೆ ತಿಂದು ಎಂಜಾಯ್ ಮಾಡುತ್ತೆ.